ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋದಲ್ಲಿ 10 ಟ್ರಿಕಿ ಕ್ವಶನ್ಸನ್ನು ಕೇಳುತ್ತೇನೆ. ನೋಡೋಣ ಅದರಲ್ಲಿ ನೀವೆಷ್ಟು ಆನ್ಸರ್ ಮಾಡ್ತೀರಾ ಅಂತ. ನಿಮ್ಮ ಹತ್ರ 10 ಸೆಕೆಂಡ್ಸ್ ಟೈಮ್ ಇರುತ್ತದೆ. ಅದರಲ್ಲಿ ನೀವೆಷ್ಟು ಆನ್ಸರ್ ಮಾಡ್ತೀರಾ ಅಂತ ನೋಡೋಣ. ನಿಮಗೇನಾದರೂ ಎಕ್ಸ್ಟ್ರಾ ಟೈಮ್ ಬೇಕಾದಲ್ಲಿ ಈ ವಿಡಿಯೋನ ಪಾಸ್ ಮಾಡಿ ಮತ್ತೆ ಆನ್ಸರ್ ಮಾಡಿ. ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. 10 ಕಾಗೆಗಳು ಒಂದು ಮರದ ಕೊಂಬೆಯ ಮೇಲೆ ಕುಳಿತಿದ್ದವು. ಒಬ್ಬ ವ್ಯಕ್ತಿ ತನ್ನ ಬಂದೂಕಿನಿಂದ ಒಂದು ಕಾಗೆಯನ್ನು ಹೊಡೆದನು. ಆ ಮರದ ಮೇಲೆ ಎಷ್ಟು ಕಾಗೆಗಳು ಉಳಿದಿದೆ? ಯೋಚನೆ ಮಾಡಿ ಫ್ರೆಂಡ್ಸ್. ಸರಿಯಾದ ಉತ್ತರ ಉಳಿದವು 6 ಹೋಯಿತು. ಜಾನ್ ಅವರ ತಾಯಿಗೆ 3 ಮಕ್ಕಳಿದ್ದರು. ಮೊದಲನೇ ಮಗುವಿಗೆ ಏಪ್ರಿಲ್ ಎಂದು ಹೆಸರಿಸಲಾಯಿತು. ಎರಡನೇ ಮಗುವಿಗೆ ಮೇ ಎಂದು ಹೆಸರಿಸಲಾಯಿತು. ಮೂರನೇ ಮಗುವಿನ ಹೆಸರೇನು? ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್? ಉತ್ತರ ಮೂರನೇ ಮಗುವಿನ ಹೆಸರು ಜಾನ್. ಮೌಂಟ್ ಎವರೆಸ್ಟ್ ಅನ್ನು ಕಂಡುಹಿಡಿಯುವ ಮೊದಲು ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು? ಉತ್ತರ ಮೊದಲು ಕೂಡ ಮೌಂಟ್ ಎವರೆಸ್ಟೇ. ವಿಷಕಾರಿ ಜೇಡಗಳು ಮತ್ತು ಹಾವುಗಳಿಂದ ತುಂಬಿರುವ ಆಳವಾದ ಬಾವಿಗೆ ನೀವು ಬೀಳುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ನೀವು ಹೇಗೆ ಬದುಕುತ್ತೀರಿ ಎಂದು ಯೋಚಿಸಿ. ಸ್ವಲ್ಪ ಕಲ್ಪಿಸಿಕೊಳ್ಳೋದನ್ನ ನಿಲ್ಲಿಸಿಬಿಡಿ. ಒಬ್ಬ ಹುಡುಗ ಫುಟ್ಬಾಲ್ ಚೆಂಡನ್ನು ಹೊಡೆಯುತ್ತಾನೆ. ಅದು 10 ಅಡಿಗಳಷ್ಟು ಹೋಗಿ ಅವನ ಬಳಿಗೆ ಹಿಂತಿರುಗುತ್ತದೆ. ಅದು ಹೇಗೆ ಸಾಧ್ಯ? ಫ್ರೆಂಡ್ಸ್, ಅವನ ಚೆಂಡನ್ನು ಮೇಲಕ್ಕೆ ಒದ್ದಿದ್ದರಿಂದ ಅಷ್ಟೇ. ಟ್ರಕ್ ಡ್ರೈವರ್ ಒಂದೇ ರಸ್ತೆಯಲ್ಲಿ ತಪ್ಪು ದಾರಿಯಲ್ಲಿ ಹೋಗುತ್ತಾನೆ ಮತ್ತು ಅವನು ಹೋಗುವ ದಾರಿಯಲ್ಲಿ 5 ಪೊಲೀಸ್ ಅಧಿಕಾರಿಗಳ ಮಧ್ಯೆ ಹಾದು ಹೋಗುತ್ತಾನೆ. ಆದರೂ ಅವನು ಏಕೆ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ? ಗೆಸ್ ಮಾಡ್ತೀರಾ? ಉತ್ತರ ಏನಂತ ಗೊತ್ತಾಯ್ತಾ? ಅವರು ಪಾದಚಾರಿ ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾರೆ. ಹಾಗಾದ್ರೆ ಹೇಗೆ ಸಿಗ್ತಾರೆ ಹೇಳಿ? ನೀವು ಹಸಿರು ಸಮುದ್ರಕ್ಕೆ ಕೆಂಪು ಕಲ್ಲನ್ನು ಎಸೆದರೆ ಅದು ಏನಾಗುತ್ತದೆ ಫ್ರೆಂಡ್ಸ್? ಉತ್ತರ ಅದು ಮುಳುಗಿ ಹೋಗುತ್ತದೆ. ಅತಿಯಾಗಿ ಯೋಚನೆ ಮಾಡಬೇಡಿ ಫ್ರೆಂಡ್ಸ್. ಉತ್ತರ ಭಾರತದಲ್ಲಿ ವಾಸಿಸುವ ವ್ಯಕ್ತಿಯನ್ನು ದಕ್ಷಿಣ ಭಾರತದಲ್ಲಿ ಸಮಾಧಿ ಮಾಡುವುದು ಏಕೆ ಕಾನೂನಿಗೆ ವಿರುದ್ಧವಾಗಿದೆ? ನಿಮಗೆ ಗೊತ್ತೇ? ಉತ್ತರ ಯಾಕೆಂದರೆ ಜೀವಂತವಾಗಿರುವ ವ್ಯಕ್ತಿಯನ್ನು ನೀವು ಹೇಗೆ ಸಮಾಧಿ ಮಾಡುತ್ತೀರಿ ಅಲ್ವಾ? 20 ಅಡಿ ಎತ್ತರದ ಏಣಿಯಿಂದ ಜಾನ್ ಬಿದ್ದಿದ್ದಾನೆ. ಆದರೂ ಅವನಿಗೆ ಸ್ವಲ್ಪವೂ ಗಾಯವಾಗಲಿಲ್ಲ. ಅದು ಹೇಗೆ? ಉತ್ತರ
ಅವನು ಏಣಿಯ 2ನೇ ಮೆಟ್ಟಿಲಿನಿಂದ ಬಿದ್ದಿದ್ದರಿಂದ. ಹಿಡಿದಿಟ್ಟುಕೊಳ್ಳದಿದ್ದರೂ ಮುರಿದು ಹೋಗುತ್ತದೆ, ಅದು ಏನು? ಉತ್ತರ: ಅದು ಭರವಸೆಗಳು ಮತ್ತು ನಂಬಿಕೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕೇಳಿದ ಕ್ವಶನ್ಸ್ಗಳಿಗೆ ನೀವೆಷ್ಟು ಆನ್ಸರ್ ಮಾಡಿದ್ದೀರಿ ಎಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮರೆಯದೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ. ಆಗ ನಾನು ಅಪ್ಡೇಟ್ ಮಾಡುವ ಮೊದಲ ವಿಡಿಯೋ ನಿಮಗೆ ಬರುತ್ತದೆ. ಥ್ಯಾಂಕ್ ಯು.